ಹಾಯ್ ಗೈಸ್, ನಮಗೆ ಇವತ್ತು ಸಂಡೇ ಸ್ಪೆಷಲ್ ಸ್ಕ್ವಿಡ್ ಬಂಡಸ್ ಚಿಲ್ಲಿ ಆಯಿತಾ. ಇಲ್ಲಿ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಬೆಳ್ಳುಳ್ಳಿ, ಶುಂಠಿ, ದೊಂಡೆ ಮೆಣಸು, ನೀರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಮತ್ತು 3/4 kg ಅಷ್ಟು ಸ್ಕ್ವಿಡ್ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೇನೆ. ಈಗ ಮಾಡುವ ವಿಧಾನ ನಾನು ತೋರಿಸ್ತೇನೆ. ಮಣ್ಣಿನ ಪಾತ್ರದಲ್ಲಿ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಬೇಕಾಯ್ತಾ. ತೆಂಗಿನ ಎಣ್ಣೆ ಬಿಸಿ ಆದ ನಂತರ ಇದು ನೆಸಲು ಸೊಪ್ಪು ಉಂಟಲ್ಲ, ಅದನ್ನು 5-6 ಹಾಕಬೇಕು ಅದಕ್ಕೆ ಆಯಿತಾ. ಅದು ಫ್ರೈ ಆದ ನಂತರ ಬೆಳ್ಳುಳ್ಳಿ ಮತ್ತು ಶುಂಠಿ ಉಂಟಲ್ಲ ಅದನ್ನು ಸೇರಿಸಬೇಕು. ಅದು ಒಂದು 2-3 ನಿಮಿಷ ಸ್ವಲ್ಪ ಫ್ರೈ ಮಾಡಬೇಕು, ಒಳ್ಳೆ ಮಿಕ್ಸ್ ಮಾಡಬೇಕು. ಆ ನಂತರ ನಾವು ಕಟ್ ಮಾಡಿಟ್ಟದು ನೀರುಳ್ಳಿ ಉಂಟಲ್ಲ ಅದನ್ನು ಅದಕ್ಕೆ ಸೇರಿಸಬೇಕು. ಅದೊಂದು 4 ನಿಮಿಷ ಫ್ರೈ ಮಾಡಬೇಕಾಯ್ತಾ. ಒಳ್ಳೆ ಫ್ರೈ ಮಾಡಬೇಕು, ಮಿಕ್ಸ್ ಮಾಡಬೇಕು, ಒಳ್ಳೆ ಮಿಕ್ಸ್ ಮಾಡಬೇಕು. ಅದು ಫ್ರೈ ಆದ ನಂತರ ಈಗ ಕಾಯಿ ಮೆಣಸು ಉಂಟಲ್ಲ, ಕಾಯಿ ಮೆಣಸು ಅದಕ್ಕೆ ಸೇರಿಸಬೇಕು. ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಆನಂತರ ಟೊಮೆಟೊವನ್ನು ಸೇರಿಸಬೇಕು. ಟೊಮೆಟೊ ಸ್ವಲ್ಪ ಫ್ರೈ ಮಾಡಬೇಕಾಯ್ತಾ. ಅದು ಸಹ ಒಳ್ಳೆ ಮಿಕ್ಸ್ ಮಾಡಬೇಕು. ಅದರದ್ದು ನೀರು ಹೋಗುವ ತನಕ ಫ್ರೈ ಮಾಡಬೇಕು. ಆ ನಂತರ ನಾವು ಎಲ್ಲ ಕೊತ್ತಂಬರಿ ಸೊಪ್ಪು ಉಂಟಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆನಂತರ ನಾವೆಲ್ಲ ಮಸಾಲ, ಮೆಣಸಿನ ಹುಡಿ, ಗರಂ ಮಸಾಲ ಹುಡಿ, ಅರಸಿನ ಹುಡಿ ಎಲ್ಲ ಮಸಾಲ ರೆಡಿ ಮನೆಯಲ್ಲಿ ಇಟ್ಟಿದ್ದೇವೆ ಮಾಡಿ ಆಯಿತಾ. ನಮ್ಮ ಮನೆಯದು ಸ್ಟೈಲ್ ಹುಡಿ ಎಲ್ಲ ಒಂದೊಂದು ಡಬ್ಬಿಯಲ್ಲಿ ಒಂದೊಂದು ಹುಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ನಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಮಾಡಬೇಕು, ಎಷ್ಟು ನಮಗೆ ಬೇಕು ಅಷ್ಟನ್ನು ಸೇರಿಸಬೇಕು. ಆ ನಂತರ ಈ ದೊಂಡೆ ಮೆಣಸು ಉಂಟಲ್ಲ ಲಾಸ್ಟಿಗೆ ಹಾಕಬೇಕು. ಫಸ್ಟಿಗೆ ಹಾಕಿದರೆ ಅದು ಬೇಯಿಸಿ ಹೋಗ್ತದೆ ಅಲ್ಲ, ಅದನ್ನು ಲಾಸ್ಟಿಗೆ ಹಾಕಬೇಕು. ಅದನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಈಗ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಆ ನಂತರ ನಾವು ಇಲ್ಲಿ ತೊಳೆದಿಟ್ಟ ಬಂಡಸ್ ಉಂಟಲ್ಲ ಅದನ್ನು ಅದಕ್ಕೆ ಸೇರಿಸಬೇಕು. ಸೇರಿಸಿ ಆದ ನಂತರ ಎಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕಾಯ್ತಾ. ಒಳ್ಳೆ ಮಿಕ್ಸ್ ಮಾಡಬೇಕು. ಆಯ್ತಲ್ಲ, ಮಿಕ್ಸ್ ಆಯ್ತಲ್ಲ. ಈಗ ಒಂದು 5 ನಿಮಿಷ ಮುಚ್ಚಿಟ್ಟು ಗ್ಯಾಸಲ್ಲಿ ಬೇಯಿಸು. ಈಗ ನಮ್ಮದು ಚಿಲ್ಲಿ ರೆಡೀ ಆಯಿತು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಇದು ನಮ್ಮ ಮನೆ ಸ್ಟೈಲ್ ಚಿಲ್ಲಿ, ಹೋಟೆಲ್ ಸ್ಟೈಲ್ ಅಲ್ಲ. ಹೋಟೆಲ್ ಸ್ಟೈಲ್ ಆದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ, ಮನೆಯಲ್ಲಿ ಫ್ರೈ ಮಾಡಲಿಲ್ಲ ನಾವು, ನಮ್ಮ ಸ್ಟೈಲ್